पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे. ನಮಸ್ಕಾರ ರೀ ಎಲ್ಲರಿಗೂ. ನನಗೊಬ್ಬರು ಸಿಸ್ಟರ್ ನಿನ್ನೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿದರು, ನೀವು ರಾಘವೇಂದ್ರ ಸ್ವಾಮಿ ಮಂತ್ರದಿಂದ ಲಾಗನ್ನು ಸ್ಟಾರ್ಟ್ ಮಾಡಿರಿ ಅಂತೇಳಿ. ನಾನು ಅದನ್ನೇ ಮಾಡಿದ್ದು ನೋಡಿರಿ, ನನಗೂ ಇಷ್ಟ, ಹಾಗಾಗಿ ಅವರು ಹೇಳಿದ್ಲ, ನನಗೆ ಜಾಸ್ತಿ ಖುಷಿನೇ ಆಯಿತು. ಅದಕ್ಕಾಗಿ ರಾಘವೇಂದ್ರ ಸ್ವಾಮಿ ಮಂತ್ರದಿಂದ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಕ್ಕಂತಿದ್ದು ನೋಡಿರಿ. ನಿಮಗೂ ಇಷ್ಟ ಆಗ್ಬೋದಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗೈತೆ ಅಂತೇಳಿ ಲೈಕ್ ಮಾಡಿರಿ, ನನಗಂತೂ ತುಂಬ ಇಷ್ಟ ಆಗುತ್ತೆ. ಮಂತ್ರದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದು ಇದು 2 ದಿವಸದಿಂದ ಲಾಗ್ ಐತ್ರಿ. ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಲಾಗನ್ನು ಸ್ಟಾರ್ಟ್ ಮಾಡೋನು ಬರ್ರಿ. ಮತ್ತು ಲಾಗ ಯಾವ ರೀತಿ ಅನ್ಸಾಕತ್ತೈತಿ ಮತ್ತು ನಿಮ್ಗೆ ಇಷ್ಟ ಆಗಕತ್ತೈತೋ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಇದು ಗುರುವಾರ ನೋಡ್ರಿ. ಬೆಳಗ್ಗೆ ಫಸ್ಟಿಗೆ ಎಲ್ಲ ಕೆಲಸ ಮುಗಿಸಿ ನಾನು ಜಳಕ ಎಲ್ಲ ಮುಗಿಸ್ಬಿಟ್ಟು ನಾಷ್ಟಕ್ಕೆ ಇವತ್ತು ಏನೂ ಮಾಡೋಕ್ಕೆ ಹೋಗಿಲ್ಲ ರೀ. ಬರೀ ಮೆಣಸಿನ್ಕಾಯಿ ಕುದಿಸಾಕಿಟ್ಟಿದ್ದೆ. ಮನು ಇದ್ರೆ ಜಲ್ದಿನೇ NCC ಕ್ಲಾಸಿಗೆ ಹೋಗಿದ್ದ, ಹಾಗಾಗಿ ತನು ಇನ್ನೂ ಮನ್ಕೊಂಡಾಳು. ನಮ್ಮ ಮನೆಯವರು ಅಷ್ಟ ಮೆಣಸಿನ್ಕಾಯಿ ಹಾಲು ಕುದಿಸ್ಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಅಂದು ಗುರುವಾರ ಉಪವಾಸ ಇರುತ್ತಲ್ಲ, ಹಾಗಾಗಿ ನಾನು ಈ ಕಡೆ ನನಗೋಸ್ಕರ ಅಂತ ಚಹಾ ರೆಡಿ ಮಾಡ್ಕೊಳಕಂತಿದ್ದೆ. ನಮ್ಮ ಮನೆಯವರಿಗೆ ಮೆಣಸಿನ್ಕಾಯಿ ಹಾಲು ಬೆಲ್ಲ ಹಾಕ್ಕೊಟ್ರೆ ಅಂತ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ರೀ. ಅಂದರೆ ಸ್ವೀಟ್ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ. ಅದ್ರಾಗ ನಮ್ಮ ಮನೆಯ ಒಳಗೆ ರೀ ತನು ಮತ್ತು ನಮ್ಮ ಮನೆಯವರು ಜಾಸ್ತಿ ಸ್ವೀಟ್ ಇಷ್ಟಪಡ್ತಾರೆ. ಅಂದರೆ ಬೆಲ್ಲ ಸಕ್ಕರೆ ಆ ಥರ ಜಾಸ್ತಿ ಇಷ್ಟಪಡ್ತಾರೆ. ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಅಂದರೆ ಕಮ್ಮಿ ತಿನ್ನೋದು. ಈಗಿದ್ರೆ ನಮ್ಮ ಮನೆಯವ್ರಿಗೆ ಹಾಲು ಮೆಣಸಿನ್ಕಾಯಿ ಹಾಕಿ ಕೊಟ್ಟು ನಾನು ಚಹಾ ಕುಡಿದ್ಬಿಟ್ಟು ಕೊರಿಯರ್ ಮಾಡೋಕ್ಕಂತ ಹೊಂಟಿ ನೋಡ್ರಿ. ಅಂದರೆ ಫಸ್ಟ್ ಟೈಮ್ ಅಮೇರಿಕಕ್ಕೆ ಒಂದು 15 kg ಎಲ್ಲ ಪ್ರಾಡಕ್ಟ್ ಕಳ್ಸಾಕತ್ತಿದ್ದು. ಖುಷಿ ಜೊತೆಗೆ ಟೆನ್ಷನ್ನು ಇರುತ್ತೆ ನೋಡ್ರಿ. ಎಲ್ಲ ಪ್ರೊಸೀಸ್ ಜಾಸ್ತಿ ಇರುತ್ತೆ. ಬೆಳಗ್ಗೆ ರೆಡಿ ಆಗಿಬಿಟ್ಟು 15 kg ಬಾಕ್ಸ್ ಅಲ್ಲಿ ಗಾಡಿ ಮುಂದೆ ಹಿಡಿಲೂ ಇಲ್ಲದು. ಮತ್ತು ನಾನೇ ಹಿಡ್ಕೊಂಡು ಕುಂತು ಅಲ್ಲಿ ಹೋಗೋ ತನಕ ಫುಲ್ ಕೈಕಾಲೆಲ್ಲ ನನಗೆ ಸ್ಟಾರ್ಟ್ ಆಗಿಬಿಟ್ಟಿದ್ದು. ಅಂದರೆ ಅಷ್ಟು ವಜ್ಜೆ ಇರುತ್ತಲ್ರಿ ಹಿಡ್ಕೊಂಡು ಮತ್ತು ಈ ಕಡೆ ಗಾಡಿನೂ ಹಿಡ್ಕೋದಂಥೇಳಿ. ಫೈನಲಿ ಇಲ್ಲಿ ಬಂದ ತಕ್ಷಣ ಅವರು ಇದ್ದಿದ್ದಿಲ್ಲ, 10:00 ಬರ್ತಾರಂತ. ಆದರೆ ನಮ್ಮ ಮನೆಯವ್ರದ್ದು ಕೆಲಸ ಇತ್ತು, ಲೇಟ್ ಆಗಕತ್ತಿತ್ತಂತ ಅನ್ನಕತ್ತಿದ್ರು. ಮತ್ತು ಅವರು 10:00 ಬಂದು ಮತ್ತು ಎಲ್ಲ ಪ್ಯಾಕಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ಅಂದರೆ ನಾವೇನು ಪ್ಯಾಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಬಿಡೋಂಗಿಲ್ಲ. ಮತ್ತು ನಾವು ಒಯ್ದಿದ್ದ ಪ್ರಾಡಕ್ಟ್ ಎಲ್ಲ ಅದನ್ನ ಮತ್ತೊಂದು ಸಲ ಬೇರೆ ಪ್ಲಾಸ್ಟಿಕ್ ಇದ್ರೊಳಗೆ ಹಾಕಿ ಪ್ಯಾಕ್ ಮಾಡ್ತಾರೋ, ಅದನ್ನೇ ಮಾಡಕ್ಕಂತೀರಿ ನೋಡ್ರಿ. ಎಲ್ಲ ಪ್ಯಾಕಿಂಗ್ ಮಾಡಿ ಮತ್ತು ಬಾಕ್ಸ್ ಒಳಗೆ ಹಾಕಿ ಮತ್ತು ಪ್ಯಾಕಿಂಗ್ ಮಾಡ್ತಾರೆ. ಎಷ್ಟು ಚಲೋತ್ನಾಗ ಪ್ಯಾಕಿಂಗ್ ಮಾಡ್ತಾರೆ ಅಂದ್ರೆ, ಎಷ್ಟೇ ಮ್ಯಾಲಿಂದ ಒಗೆದ್ರೂ ಏನೂ ಆಗಬಾರ್ದು. ಅಂದ್ರೆ ಏರ್ಪೋರ್ಟ್ದಾಗೆಲ್ಲ ಜಾಸ್ತಿ ಒಗ್ದಾಡ್ತಾರಲ್ಲ, ಅಂದರೆ ಎಂತಿಂಥ ಸುಟ್ಕೇಸ್ನ ಒಂದ್ಸಲ ಎಲ್ಲ ಕಿತ್ತಿ ಹೋಗ್ಬಿಡ್ತಾವೆ. ಹಾಗಾಗಿ ಬೇರೆ ದೇಶಕ್ಕೆ ಕಳಿಸೋದು ಅದೇ ಒಂದು ಸಪ್ರೇಟ್ ಕೊರಿಯರ್ ಆಫೀಸ್ ಇರುತ್ತೆ. ಅಂದರೆ ಅದು ನಾವು ಡೈಲಿ ಏನು ಕಳಿಸ್ತೀವಲ್ಲ ಕರ್ನಾಟಕ ಒಳಗೆ ಆ ಥರ, ಅಂದರೆ ನಮ್ಮ ಇಂಡಿಯಾದೊಳಗೆ ಆ ಥರ ಅಲ್ಲ, ಅದು ಬೇರೆ ಕೊರಿಯರ್ ಇರುತ್ತೆ ರೀ. ಅಂದರೆ ಅದೇ ಒಂದು ಏಜೆನ್ಸಿ ಅವರು ತೊಗೊಂಡಿರ್ತಾರಲ್ಲ, ಹಾಗಾಗಿ ಅಲ್ಲಿ ಹೋದ್ಮೇಲೆ ಎಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟು ಅವ್ರದ್ದೇ ಒಂದು ಬಾಕ್ಸ್ ಕೊಟ್ಟಿರ್ತಾರೆ. ಸ್ವಲ್ಪ ಜಾಸ್ತಿ ದಿಪ್ಪಿರುತ್ತೆ ರೀ, ಅದರೊಳಗೆಲ್ಲ ಹಾಕಿಬಿಟ್ಟು ಮತ್ತೆ ಈ ಥರ ಫುಲ್ ಬಾಕ್ಸ್ ಕಾಣಿಸಂಗಿಲ್ಲ ಅಷ್ಟು ಅದನ್ನ ಟೇಪೆಲ್ಲ ರ್ಯಾಪ್ ಮಾಡಿರ್ತಾರೋ. ಅಷ್ಟಕ್ಕೆ ನಾವು ಮುಗಿಯಂಗಿಲ್ಲ ರೀ. ನಮ್ಮ ಆಧಾರ್ ಕಾರ್ಡ್ ಜೆರಾಕ್ಸನ್ನು ಕೊಡಬೇಕಾಗುತ್ತೆ. ಅದು 3 ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಟು ಸಿಗ್ನೇಚರ್ ಎಲ್ಲ ಮಾಡಿಸ್ಬಿಟ್ಟು, ಅಂದರೆ 3 ಆಧಾರ್ ಕಾರ್ಡಿಗೆ 3 ಸಲ ಸಿಗ್ನೇಚರ್ ಎಲ್ಲ ಮಾಡಿಬಿಟ್ಟು ಕೊಟ್ಟು ಬರಬೇಕಾಗುತ್ತೆ ರೀ. ಔಟ್ ಆಫ್ ಕಂಟ್ರಿಗೆ ಕಳ್ಸೋದು ಕೊರಿಯರ್ ಚಾರ್ಜ್ ಕೇಳಿಬಿಟ್ರೆ ಪ್ರಾಡಕ್ಟ್ ಚಾರ್ಜ್ಗಿಂತ ರೀ ಡಬಲ್ ಪ್ರಾಡಕ್ಟ್ ಚಾರ್ಜ್ಗಿಂತ ಅದು ಕೊರಿಯರ್ ಚಾರ್ಜ್ ಜಾಸ್ತಿ ಆಗಿರ್ತೈತಿ. ಅದಕ್ಕೆ ಔಟ್ ಆಫ್ ಕಂಟ್ರಿ ಒಳಗೆ ಜಾಸ್ತಿ ಕಾಸ್ಟ್ಲಿ ಎಲ್ಲ ಸಿಗ್ತಾವಂತ ಅನ್ಸಾಕತ್ತೈತಿ ನನಗೆ. ಯಾಕಂದರೆ ಇಲ್ಲಿಂದ ಅಲ್ಲಿ ತೊಗೊಂಡು ಹೋಗಿ ಕೊಡಬೇಕು ಮತ್ತು ಅಲ್ಲಿ ಮಾರಬೇಕಂದ್ರೆ ಜಾಸ್ತಿ ಕಾಸ್ಟ್ಲಿ ಇದ್ದೇ ಇರೋದ್ರೆ. ಫೈನಲಿ ಕೊಟ್ಟು ಟೈಮಿಗೆ 11:30 ಆಗಕ್ಕೆ ಬಂದಿತ್ತು ನೋಡ್ರಿ. ನಾನು ಮನೆಗೆ ಬಂದೇನಂದ್ರೆ ನಮ್ಮ ಮನೆಯವ್ರು ಆ ಕಡೆ ಊರಿಗೆ ಹೋದ್ರು ಕೆಲ್ಸಕ್ಕೆ ರೀ. ಹಾಗಾಗಿ ನಾನು ಈ ಕಡೆ ಆಟೋಕ್ಕೆ ನಡ್ಕೊತ ಬಂದು ಫೈನಲಿ ಮನೆಗೆ ಬಂದು ಕೈಕಾಲು ಮುಖ ತಕ್ಕೊಂಡು ಹೊಶವಾದಂಗೆ ಆಗಿತ್ತು. ಫಸ್ಟಿಗೆ ಒಂದು ಕೂತು ಒಂದು ಮಾವಿನ ಹಣ್ಣು ತಿಂದ್ಬಿಟ್ಟು ಈಗಿದ್ರೆ ತನು ಹಿಟ್ಟು ಕಲಸಿ ಮತ್ತು ಮೆಣಸಿನ್ಕಾಯಿ ಏನು ಕುದಿಸಿದ್ದೆ ಅಂದರೆ ಅದು ಪರಾಠದ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ಲು, ಅಂದ್ರೆ ಫಿಲ್ಲಿಂಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು. ನಾನು ಈ ಕಡೆ ಬಂದ ಕೂಡಲೇ ಪರಾಠ ಮಾಡಕ್ಕಂತೀನಿ ನೋಡ್ರಿ. ಮನೊಂದು ಎಕ್ಸಾಮ್ ಐತಿ ಇವತ್ತು. NCC ಕ್ಲಾಸಿಗೆ ಹೋಗಿದ್ದ. ಬಂದ ಕೂಡಲೇ ಅವನು ಈ ಕಡೆ ರೆಡಿ ಆಗೋದು, ಈ ಕಡೆ ಊಟ ಮಾಡೋದು, ಈ ಕಡೆ ಓದ್ಕೋದು, ಹಿಂಗೆ ಮಾಡ್ಲಾತಿದ್ದಾರೆ. ಆ ಕಡೆ ಈ ಕಡೆ ಅದನ್ನೆಲ್ಲ ಐತಿ ಮಮ್ಮಿ, ಇದನ್ನೆಲ್ಲ ಐತಿ ಮಮ್ಮಿ ಅಂತ ಕೇಳ್ತಾ ಇರೋದು. ಅದನ್ನ ಅವ್ರಿಗೆ ಹೇಳೋದು, ಮತ್ತು ಈ ಕಡೆ ಅಡುಗೆನೂ ಮಾಡಬೇಕು. ಯಾಕಂದ್ರೆ ಮತ್ತೆ ಹಂಗೆ ಹೋಗ್ಬಿಡ್ತಾನೆ ಅಂತ ಹೇಳಿ ನಾ ಅಂದರೆ
ಹಂಗೆ ಈ ಕಡೆ ಪರಾಟನೂ ಮಾಡಿಕೊಟ್ರಾಯ್ತು. ಒಂದು ಪರಾಟ ತಿಂದ್ಬಿಟ್ಟು ಹೋಗ್ಬಿಟ್ರೆ ಆಗುತ್ತಲ್ರಿ. ಮತ್ತು 5 ಗಂಟೆಗೆ ಎಕ್ಸಾಮ್ ಮುಗೀತು ಅಂದರೆ ಆ್ಯನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವ್ರಿ ಡಿಗ್ರಿದು. ಹಾಗಾಗಿ ಗಡ್ಬಡಿ ಮಾಡಾಕಂತಿದ್ದ, ಹಾಗೆ ಈ ಕಡೆ ಸ್ವಲ್ಪ ಓದ್ಕೊಳಕಂತಿದ್ದ. ಅಂದ್ರೆ ಅವ್ನು ಹೆಂಗೆ ಗೊತ್ತಂದರೆ ಓದು ಅಂತ ಅಂದಾಗ ಓದಂಗಿಲ್ಲ, ಎಕ್ಸಾಮ್ ಹಿಂದಿನ ದಿವಸ ಇಲ್ಲ ಎಕ್ಸಾಮ್ ದಿವಸನೇ ಓದೋದು, ಆ ಥರ ಮಾಡಿಬಿಡ್ತಾರೋ, ಫುಲ್ ಗಡಿಬಿಡಿ ಮಾಡ್ಕೊಂಡ್ಬಿಡ್ತಾರೋ. ಅದನ್ನೇ ಹಾಗೆ ಬೈಕೊಂತಾನೆ ಮತ್ತು ಊಟಕ್ಕೂ ಹಾಕಿ ಕೊಟ್ಬಿಟ್ಟು ಅವನು ಊಟ ಮಾಡಿ ಎಕ್ಸಾಮ್ಗೆ ಹೋದರೆ ನಾನು ಈ ಕಡೆ ಸೀಕರ್ನಿ ಮತ್ತು ಚಪಾತಿ ಮತ್ತು ಪರಾಟ ಪಲ್ಯ ಏನು ಮಾಡೋಕ್ಕೆ ಹೋಗಿತ್ತಿಲ್ಲರ, ಬರೀ ಹಿಂಡಿ ಅಷ್ಟೇ ಇವತ್ತು ಅಂದ್ರೆ ಪರಾಟ ಸಂಗಟ ಊಟ ಮಾಡಿದ್ದು. ಈಗಿದ್ರೆ ಊಟ ಎಲ್ಲ ಮುಗಿಸಿ ಸಾಯಂಕಾಲ 5 ಗಂಟೆಗೆ ಕುಂತಿದ್ದೆ ರೀ ಮೆಣಸಿನ್ಕಾಯಿ ಸೋಸಕ್ಕೆ. ಈಗ 7 ಗಂಟೆ ಆಗೈತಿ. ಅಂದ್ರೆ ನಿನ್ನೆ ಅಷ್ಟು ಸೋಸಿದ್ದೆ ರೀ, ಇವಾಗ ಮುಗ್ದು. ಇವತ್ತಂತೂ ಮೆಣಸಿನ್ಕಾಯಿ ಇಷ್ಟು ಘಾಟಿ ಎದಿತ್ತಲ್ರಿ. ಅಂದರೆ ನಾನು ಅವು ಲವಂಗ ಮೆಣಸಿನ್ಕಾಯಿ ತಂದಿದ್ದೆ ಅಲ್ಲ, ಅವು ಭಾಳ ಖಾರ ಇರ್ತಾವ್ರಿ. ನಾನು ಯಾವಾಗಲೂ ಯೂಸ್ ಮಾಡೋಂಗಿಲ್ಲ. ಆ್ಯಕ್ಚುಲಿ ಅವರು ಜಾಸ್ತಿ ಜನ ಕೇಳಾಕತ್ತಿದ್ರು ಖಾರ ಇರಬೇಕು ಮತ್ತು ಕಲರು ಇರಬೇಕು ಅಂತೇಳಿ. ಹಂಗಾಗಿ ನಾನು 3 ಸೇರಿಸ್ಬಿಟ್ಟು ಮೆಣಸಿನ್ಕಾಯಿ ಖಾರನ ಮಾಡ್ಸಾಕತ್ತಿದ್ದು. ಎಲ್ಲಕ್ಕಿಂತ ಅವು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ರೀ, ಆದ್ರೂ ಅವು ಖಾರ ಜಾಸ್ತಿ ಇರ್ತಾವೆ. ಫುಲ್ ಮೆಣಸಿನ್ಕಾಯಿ ಸೋಸಿ ಮುಗಿಸೋ ತನಕ ಮೈಯೆಲ್ಲ ಫುಲ್ ಅದೇನ ಅಂತಾರಲ್ಲ ನಮ್ಮ ಕಡೆ ಚುಟ್ ಅಂತ ಕೆರಾಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ರೀ. ಯಾವಾಗ ಜಳಕ ಮಾಡ್ತೀನಪ್ಪ ಅಂತ ಆ ಥರ ಅನ್ಸಾಕತ್ತಿತ್ತು. ಮತ್ತು ಖರ್ಚಿಗೆ ಬೇರೆ ಮಾಡ್ಬೇಕಂತ ಅಂದಿದ್ದೆ. ಸ್ವಚ್ಛ ಕೈಕಾಲು ಮುಖ ಎಲ್ಲ ತಗೊಂಬಿಟ್ಟು ಸೋಪ್ ಹಚ್ಚಿ ಈಗಿದ್ರೆ ಅದು ಖರ್ಚಿಗೆ ಫಿಲ್ಲಿಂಗ್ ಮಾಡೋಣಂತ ಅಂದ್ಕೊಂಡು ರೆಡಿ ಮಾಡಾಕಂತಿದ್ದೆ ನೋಡ್ರಿ. ಅಂದ್ರೆ ಖರ್ಚಿಗೆ ಆರ್ಡ್ರ್ ಬಂದಿತ್ತು, ಹಾಗಾಗಿ ಇವತ್ತು ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಮೆಣಸಿನ್ಕಾಯಿ ಸೋಸಿದ್ಮೇಲೆ ನಂಗೆ ಏನು ಮಾಡೋಕ್ಕೆ ಮನಸ್ಸೇ ಬರಲಾಗಿತ್ತು. ಅಷ್ಟೇ ಅದು ಮೈಯೆಲ್ಲ ಇಚ್ಚಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ರೀ. ಅಂದ್ರೆ ಅದು ಮೆಣಸಿನ್ಕಾಯಿ ಸೋಸಿದವ್ರಿಗೆ ಗೊತ್ತಿರುತ್ತೆ, ಒಂದೊಂದು ಸಲ ಅಂತೂ ಭಾಳ ಕಷ್ಟ ಅಂತ ಅನಿಸುತ್ತೆ. ಈಗಿದ್ರೆ ಫಸ್ಟಿಗೆ ಇದನ್ನ ರೆಡಿ ಮಾಡಿಬಿಟ್ಟು ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಚ್ಛಗೆ ಮತ್ತೊಂದು ಸಲ ಕೈಕಾಲು ಮುಖ ತೊಗೊಂಡು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಕೈ ಕಾಲಿಗೆಲ್ಲ ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಅಷ್ಟೇ ಇರಿಟೇಷನ್ ಸ್ಟಾರ್ಟ್ ಆಗಿತ್ತು. ನಾನೀಗ ಖರ್ಚಿಗೆ ಫಿಲ್ಲಿಂಗ್ ಮಾಡೋಕೆ ಏನೇನು ತೊಗೊಂಡೆ ಅಂತ ಹೇಳ್ತೀನಿ ಬರ್ರಿ. ಅಂದರೆ ನಿಮಗೂ ಇಷ್ಟ ಇದ್ದರೆ ನೀವು ಮನೆಯೊಳಗೆ ಮಾಡ್ಕೋಬೋದು. ಅಂದರೆ ಎಲ್ಲರೂ ನಮ್ಮ ಕಡೆಯಿಂದ ಆರ್ಡ್ರ್ ಕೊಡ್ಬೇಕಂತೇನಿಲ್ಲ ರೀ, ಮನೆಯೊಳಗೆ ಮಾಡೋಕೆ ಆಗ್ತಿತ್ತಂದ್ರೆ ಮಾಡ್ಕೊಂಬಿಡ್ಬೋದು. ನಮಗೇನು ಅದು ಖುಷಿನೇ ಅಲ್ರಿ. ಈಗಿದ್ರೆ ನಾನು ಇಲ್ಲಿ ಖರ್ಚಿಗೆ ಫಿಲ್ಲಿಂಗ್ ಮಾಡೋಕೆ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇಷ್ಟ ಆಗುತ್ತೆ. ಒಬ್ರಿಗೆ ಕೊಬ್ಬರಿ ಬೆಲ್ಲ, ಒಬ್ಬರಿಗೆ ಕೊಬ್ಬರಿ ಸಕ್ಕರೆ, ಒಬ್ಬೊಬ್ರಿಗೆ ಒಂದೊಂದು ರೀತಿ ಇಷ್ಟ ಆಗುತ್ತಲ್ರಿ. ನಾನು ಇವತ್ತು ಮಾಡ್ತಾ ಇರೋದು ಅರ್ಧ kg ಶೇಂಗಾ ಮತ್ತು 200 ಗ್ರಾಮಷ್ಟು ಬಿಳಿ ಎಳ್ಳು ಮತ್ತು ಅರ್ಧ kg ಅಷ್ಟು ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕಬೇಕ್ರಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ಟು ಭಾಳ ಸಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ಜಸ್ಟ್ ತರಿಯಾಗಿರಬೇಕು. ಅಂದರೆ ಯಾವುದೇ ಹೋಳಿಗೆಗಾಗಲಿ ಮತ್ತು ಕರ್ಚಿಕಾಯಿಗಾಗಲಿ ಸ್ವಲ್ಪ ತರಿಯಾಗಿದ್ರೇ ಚಲೋ ಇರುತ್ತೆ. ಅದಕ್ಕೆ ನಾನು 1 ಬಟ್ಲಷ್ಟು ಕೊಬ್ಬರಿನ ಮಿಕ್ಸ್ ಮಾಡಿದ್ದು. ಅಂದ್ರೆ ಕೊಬ್ಬರಿ ತುರಿನ ಹಾಕಿದ್ರಿ, ಒಣ ಕೊಬ್ಬರಿ ತುರಿ ಹಾಕಿ ಚಲೋತ್ನೇ ಮಿಕ್ಸ್ ಮಾಡಿಬಿಟ್ರೆ ಇದು ಕರ್ಚಿಕಾಯಿ ಫಿಲ್ಲಿಂಗ್. ಅಂದ್ರೆ ನಾವು ಕರ್ಚಿಕಾಯಿ ಒಳಗೆ ಏನು ಹಾಕ್ತೀವಲ್ರಿ ಅದನ್ನ ರೆಡಿ ಆಗುತ್ತೆ ನೋಡಿರಿ. ಈಗಿದ್ರೆ ಅದನ್ನೂ ರೆಡಿ ಮಾಡಿಟ್ಬಿಟ್ಟು ಅದು ನಿನ್ನೆಲ್ಲ ಹೋಗಿ ಅಲ್ಲಿಗೆ ಎಂಡ್ ಮಾಡ್ತೀರಿ. ನನಗಂತೂ ಏನು ಮಾಡೋಕ್ಕಾಗಕತ್ತಿತ್ತಿಲ್ಲ. ಅಂದ್ರೆ ಫುಲ್ದು ಮೆಣಸಿನ್ಕಾಯ್ದು ತ್ರಾಸು ಅನ್ಸಾಕತ್ತಿತ್ತು ಅಂತ ಹೇಳಿದೆ ಅಲ್ರಿ. ಹಂಗೆ ಮನ್ಕೊಂಬಿಟ್ಟಿದ್ದೆ. ಬೆಳಗ್ಗೆ ನೆಕ್ಸ್ಟ್ ಎದ್ಬಿಟ್ಟು ಒಂದೊಂದು ಕೆಲಸ ಸ್ಟಾರ್ಟ್ ಆಗೈತೆ ನೋಡಿರಿ. ಇವತ್ತು ಜಲ್ದಿನೇ 6:30ಗೆ NCC ಕ್ಲಾಸಿಗೆ ಹೋಗೋಕೆ ರೆಡಿ ಆಗ್ಯಾನ್ರಿ. ಆಲ್ರೆಡಿ ಟೈಮ್ ಈಗ 6 ಗಂಟೆ ಆಗಿ 40 ನಿಮಿಷ ಆಗಿತ್ತು. ಫೋನ್ ಹಚ್ಚಾಕತ್ತಿದ್ರೆ ರೀ. ಅಂದರೆ NCC ಕ್ಲಾಸ್ ಒಳಗೆ ಮನು ಇದ್ರೆ ಸೂಪರ್ ಸೀನಿಯರ್ ರೀ. ಅಂದರೆ ಸೀನಿಯರ್ ಒಳಗೆ ಸೂಪರ್ ಸೀನಿಯರ್. ಹಾಗಾಗಿ ನೀನೇ ಲೇಟ್ ಮಾಡಿ ಬಂದರೆ ಹೆಂಗೆ ಅಂತೇಳಿ ಕೇಳಾಕತ್ತಿದ್ರು ಅವರು. ಹುಡುಗರೆಲ್ಲ ಫೋನ್ ಹಚ್ಚಾಕತ್ತಿದ್ರು, ಬರೀ ಸೀನಿಯರ್ ಅಂತೇಳಿ. ಇವನಿದ್ರೆ ಗಡ್ಬಡಿ ಅಂತೇಳಿ ರೆಡಿ ಹಾಕಂತಿದ್ದಾರೆ. ಯಾವಾಗಲೂ ಟೈಮ್ ಆಗೋ ತನಕ ಸುಮ್ಮನೆ ಕೊಡೋದು, ಟೈಮ್ ಆದಮೇಲೆ ಗಡ್ಬಡಿ ಸ್ಟಾರ್ಟ್ ಮಾಡೋದ್ರಿ. ಮತ್ತು ಇದನ್ನೆಲ್ಲ ಐತೆ ಅಂತ ನಮ್ಗೆ ಕೇಳ್ಕೊತ ಕುಂದ್ರೋದು. ಹಾಗಾಗಿ ಅವರ ರೆಡಿ ಆಗೋ ಮಟ್ಟ ನಾವು ಏನು ಕೆಲಸ ಮಾಡಿದ್ರೆ ಸುಮ್ಮನೆ ನಿಂದಿರ್ಬೇಕಾಗುತ್ತೆ. ಫೈನಲಿ ಅವನು ರೆಡಿ ಆಗಿಬಿಟ್ಟು NCC ಕ್ಲಾಸಿಗೆ ಹೋದಾರಿ. ಅಂದರೆ 2 ತಾಸು ಇರುತ್ತಂತ್ರಿ. ಅಂದರೆ ಏನಂತಾರೆ ಹೈಕಮಾಂಡ್ರೆ ಏನೋ ಹೇಳ್ದಾರಿ. ಅವರು ಮೇಲಿನವ್ರು ಬರ್ತಾರಂತ, ಅಲ್ಲಿ ಪರೇಡ್ ಏನೋ ಮಾಡೋದೈತಿ ಅಂತೇಳಿ ರೆಡಿ ಆಗಿಬಿಟ್ಟು ಅವನು ಹೋದರಿ. ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಬೀಟ್ರೂಟ್ ಜ್ಯೂಸ್ ಮಾಡಿ ಇಟ್ಟಿದ್ದೆ ರೀ. ಮೊದಲೇ ಬೀಟ್ರೂಟ್ ಜ್ಯೂಸ್ ಕುಡಿದ್ಬಿಟ್ಟು ಇವತ್ತು ನಾಷ್ಟಕ್ಕಿದ್ರೆ ಪಾಲಕ್ ಹಾಕಿಬಿಟ್ಟು ತಾಲಿಪಟ್ಟಿ ಥರ ಮಾಡಿಕೊಡೋಣ ಅಂತೇಳಿ. ಅಂದರೆ ದೋಸೆ ಅಥವಾ ತಾಲಿಪಟ್ಟಿ ಥರ ಮಾಡಿ ಕೊಡೋಣ ಅಂತೇಳಿ. ಪಾಲಕ್ ಪಲ್ಯ ಮಾಡಿಕೊಟ್ರೆ ಇಷ್ಟ ಆಗಂಗಿಲ್ಲ, ಪಾಲಕ್ ಪನ್ನೀರ್ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಆದರೆ ಪಾಲಕ್ ಹಾಕಿಬಿಟ್ಟು ಸಾರಾಗಲಿ ಮತ್ತು ಪಲ್ಯ ಒಂಥರ ಡಿಫ್ರೆಂಟ್ ಮಾಡಿಕೊಟ್ರೆ ಅಷ್ಟು ಇಷ್ಟ ಆಗಂಗಿಲ್ಲ. ಈ ಥರ ಮಾಡಿಕೊಟ್ರೆ ನಾಷ್ಟಕ್ಕೂ ಆಗುತ್ತೆ ಮತ್ತು ಹೆಲ್ದಿಯಾಗಿಯೂ ಇರುತ್ತಲ್ರಿ.
ಹಾಗಾಗಿ ನಾನಿಲ್ಲಿ ಒಂದು ದೊಡ್ಡ ಬಟ್ಲಷ್ಟು ಗೋಧಿ ಹಿಟ್ಟು ಕಡ್ಲೆ ಹಿಟ್ಟು ಒಂದು ಬಟ್ಲಷ್ಟು ಜೋಳದ ಹಿಟ್ಟು ಹಾಕಿಬಿಟ್ಟು ರೆಡಿ ಮಾಡಾಕತ್ತಿದ್ದು. ಫಸ್ಟಿಗೆ ಇದ್ರೆ ಕಡ್ಲೆ ಹಿಟ್ಟನ್ನು ಚಾಣಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ಅದಕ್ಕಿದ್ರೆ ಒಂದು 2 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ, ಮತ್ತೊಂದು 3 ಉಳ್ಳಾಗಡ್ಡಿನೂ ಕಟ್ ಮಾಡಿ ಹಾಕಿದ್ದೀನಿ. ಈ ಕಡೆ ಇದ್ರೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವನ್ನ ಹಾಕಿಬಿಟ್ಟು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ರೀ. ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಪೇಸ್ಟ್ ಮಾಡಿಬಿಟ್ಟು ಇದಕ್ಕನ್ನು ಸೇರಿಸ್ಬಿಟ್ಟು ಇದಕ್ಕೆ ನಾನು ಫಸ್ಟಿಗೆ ಒಂದು ದೊಡ್ಡ ಬಟ್ಲಷ್ಟು ಕಡ್ಲೆ ಹಿಟ್ಟನ್ನು ಹಾಕಿದ್ದೆ ರೀ. ಈಗಿದ್ರೆ ಒಂದು ಬಟ್ಲಷ್ಟು ಜೋಳದ ಹಿಟ್ಟನ್ನು ಹಾಕಿದ್ದೀನಿ. ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟು ನಾವು ಮನೆಯೊಳಗೆ ಯಾವುದು ಇರುತ್ತಲ್ಲ ಅದನ್ನ ಬಳಸ್ಬೋದು. ನಾನಿಲ್ಲಿ ಜೋಳದ ಹಿಟ್ಟು ಮತ್ತು ಕಡ್ಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಒಂದು ಚಮಚದಷ್ಟು ಅಜ್ವಾಯಿನ ಹಾಕಿಬಿಟ್ಟು ಚಲೋತ್ನಾಗ ಈ ರೀತಿ ಕಲಿಸಿ, ಸ್ವಲ್ಪ ಬೇಕಂದ್ರೆ ಅರಿಶಿನ ಪುಡಿ, ಕಾಳು ಮೆಣಸಿನ ಪುಡಿ ಹಾಕ್ಬೋದ್ರಿ. ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ದೋಸೆ ಥರ ಹಾಕಿಕೊಟ್ರೆ ಸಖತ್ತಾಗಿರುತ್ತೆ ನೋಡಿರಿ. ಅಂದರೆ ಸೇಮ್ ಆಮ್ಲೆಟ್ ಥರ ಇರುತ್ತೆ. ಅಂದರೆ ಇದಕ್ಕೆ ನಾವು ಸಣ್ಣ ಮಕ್ಕಳಿಗೆ ಕೊಡೋದಾದ್ರೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕಿಬಿಟ್ಟು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಬಿಟ್ರಾಯ್ತು, ಇನ್ನಷ್ಟು ಇಷ್ಟಪಟ್ಟು ತಿಂತಾರೆ. ಅಂದರೆ ಈಗಿನ ಮೆಣಸಿನ್ಕಾಯಿ ಅಂತೂ ಖಾರ ಇಲ್ಲ ಬಿಡ್ರಿ, ನಮ್ಮ ಮನ್ಯಾಗೂ ಜಾಸ್ತಿ ಖಾರ ತಿನ್ನಲ್ಲ. ಹಾಗಾಗಿ ನಾನು ಸ್ವಲ್ಪ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಖಾರ ತಿನ್ಲಿಕ್ಕಂದ್ರೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕಿ ಸಣ್ಣ ಮಕ್ಕಳಿಗೆ ಸ್ವಲ್ಪ ತೆಳ್ಳಗೆ ಮಾಡಿ ಆಮ್ಲೆಟ್ ಥರ ಮಾಡಿಕೊಟ್ರೆ ಡೈಜೆಷನ್ಗೂ ಒಳ್ಳೇದ್ರಿ ಮತ್ತು ಇಷ್ಟನೂ ಪಟ್ಟು ತಿಂತಾರೆ. ಈಗಿದ್ರೆ ಈ ಥರ ದೋಸೆ ಥರ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ 2 ಸೈಡ ಬೆನ್ಸ್ಕೊಂಡ್ರಾಯ್ತು. ಮಸ್ತಾಗಿ ಪಾಲಕ್ ಸೊಪ್ಪಿನ ತಾಲಿಪಟ್ಟಿ ಅಥವಾ ದೋಸೆ ದಿಢೀರ್ ರೆಡಿ ಆಗುತ್ತೆ ನೋಡ್ರಿ. ಸ್ವಲ್ಪ ಹಿಟ್ಟೆ ಗಟ್ಟಿ ಅನ್ಸಾಕತ್ತಿತ್ತು, ಹಾಗಾಗಿ ಮತ್ತಷ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡೆ ರೀ. ಅಂದರೆ ನಮಗೆ ಎಷ್ಟು ಗಟ್ಟಿ ಬೇಕು ಮತ್ತು ಎಷ್ಟು ತೆಳ್ಳಗೆ ಬೇಕಲ್ಲ ನೋಡ್ಕೊಂಡ್ಬಿಟ್ಟು ಅದನ್ನ ಹಿಟ್ಟು ಕಲಿಸ್ಕೊಂಡ್ರಾಯ್ತು ಅಷ್ಟೇ ರೀ. ಇದು ಕಲಸಿಟ್ಟು ಮಧ್ಯಾಹ್ನ ತನಕ ಆರಾಮ್ಸ್ರಿ ಮಾಡ್ಕೋಬೋದು. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಕಲಸಿಟ್ಟಿದ್ದೀನಿ, ಮಧ್ಯಾಹ್ನ ಆಗುತ್ತಂತೇಳಿ. ಈಗಿದ್ರೆ ಮಧ್ಯಾಹ್ನ ಅದನ್ನೇ ತಾಲಿಪಟ್ಟಿ ತಿನ್ಕೊಂಡ್ಬಿಟ್ಟು ಏನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಕರ್ಜಿಕಾಯಿ ಆರ್ಡ್ರ್ ಬಂದಿತ್ತು ಅಂತ ಹೇಳಿದ್ದೆಲ್ಲ ಅದನ್ನೇ ರೆಡಿ ಮಾಡಾಕಂತೀನಿ ರೀ. ಅಂದರೆ ನಾವೆಲ್ಲ ಆವಾಗ ಪಂಚಮಿ ಟೈಮ್ದಾಗಂತೂ ಸಿಕ್ಕಾಪಟ್ಟೆ ಮಾಡ್ತಿದ್ವಿ. ಇವಾಗ ಆರ್ಡ್ರ್ ಕೊಟ್ಟಿದ್ರು ಅಂಥೇಳಿ ನಾನು ರೆಡಿ ಮಾಡಾಕಂತೀನಿ ನೋಡಿರಿ. ಅವಾಗೆಲ್ಲ ಜಾಸ್ತಿ ಇಷ್ಟಪಟ್ಟು ತಿಂತಿದ್ದೀವಿ ರೀ. ಅವಾಗೆಲ್ಲ ನಾವು ಏನು ಅಡುಗೆ ಮಾಡ್ತೀವಲ್ಲ ಅದು ನಮಗೆ ಜಾಸ್ತಿ ಇಷ್ಟ ಆಗಿಲ್ಲ, ಯಾಕಂದ್ರೆ ಮಾಡಿ ನೋಡಿ ಅದು ತಿನ್ಬೇಕನ್ನೋ ಇಂಟ್ರೆಸ್ಟನ್ನು ಹೋಗ್ಬಿಟ್ಟಿರ್ತೈತೆ ರೀ. ಯಾವಾಗಲೂ ಸಡನ್ನಾಗಿ ಏನು ನಾವು ತಿಂತೀವಲ್ಲ ಅದು ಜಾಸ್ತಿ ರುಚಿ ಅನಿಸುತ್ತೆ. ನನಗೆ ಆ ಥರ ಆಗ್ತಿರ್ತೈತೆ ರೀ. ಎಷ್ಟೆಲ್ಲ ಏನೆಲ್ಲ ಮಾಡಿರ್ತೀನಿ, ತಿನ್ಬೇಕನ್ನೋ ಮನಸ್ಸೇ ಇರೋಂಗಿಲ್ಲ. ಅದಕ್ಕಾಗಿ ಹೇಳಿದ್ದಷ್ಟೇ ನಿಮಗೂ ಹಾಗೆ ಆಗುತ್ತೇನಂತೇಳಿ ಕಮೆಂಟ್ ಮಾಡಿರಿ. ನನಗಂತೂ ಹಾಗೆ ಆಗುತ್ತೆ. ಎಲ್ಲ ಮಾಡಿರ್ತೀನಿ, ಅನಿಸ್ತೈತಿ, ಆದರೆ ತಿನ್ನಕ್ಕೆ ಹೋದ್ರೆ ತಿನ್ನೋಕೆ ಆಗಂಗಿಲ್ಲ ರೀ. ಅಂದ್ರೆ ಅನಿಸ್ತಾಗ ಸ್ಟಾರ್ಟ್ ಆಗಿಬಿಟ್ಟಿರ್ತೈತಿ ಅದು ಸ್ಮೆಲ್ ವಾಸನೆಗೆ ಎಲ್ಲ ರೀ. ಈಗಿದ್ರೆ ಕರ್ಜಿಕೆ ಮಾಡೋಕ್ಕೇನೈತಿಲ್ಲ, ಸಣ್ಣ ಈ ಥರ ಉಳ್ಳಿ ಮಾಡಿಕೊಂಡು ತೊಗೋಬೇಕಾಗುತ್ತೆ. ಅಂದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಒಬ್ರಿಗಿಂತ ಇಬ್ಬರು ಆಗಿಬಿಟ್ರೆ ಬೆಸ್ಟ್ ರೀ. ಆದರೆ ನನ್ನ ಮಗಳಿಗೆ ಇದನ್ನ ಲೆಗ್ಸಕ್ಕೂ ಬರೋಂಗಿಲ್ಲ, ಫಿಲ್ ಮಾಡೋಕ್ಕೂ ಬರೋಂಗಿಲ್ಲ. ನಮ್ಮ ಮನೆಯವ್ರಾದ್ರೆ ಇನ್ನು ಫಿಲ್ ಮಾಡ್ತಾರೋ, ಮಣ್ಣು ಸ್ವಲ್ಪ ಮಾಡ್ತಾನೋ, ಆದರೆ ತನಗೆ ಲೆಗ್ಸಕ್ಕೆ ಮತ್ತು ಫಿಲ್ ಮಾಡೋಕ್ಕೆ ಬರೋಂಗಿಲ್ಲ. ಎಲೆ ಮಾಡಂತಂದ್ರೆ ಎಲೆನೂ ಸರಿ ಮಾಡಲಿಲ್ಲ, ಮತ್ತು ಅದು ಫಿಲ್ ಮಾಡಂದ್ರೆ ಎಲ್ಲ ಚೆಲ್ಲಕತ್ಲು. ಬ್ಯಾಡ್ಬಿಡಪ್ಪ ಅಂತ ನಾನೇ ರೆಡಿ ಮಾಡಿದ್ದು. ಈ ಥರ ಎಲೆನ ತೆಳ್ಳಗೆ ಲಟ್ಟಿಸ್ಬಿಟ್ಟು ಅದ್ರೊಳಗೆ ನಾವು ಏನು ಫಿಲ್ಲಿಂಗ್ ಮಾಡಿ ಇಟ್ಟಿದ್ದೀವಲ್ರಿ, ಶೇಂಗಾ, ಎಳ್ಳು, ಕೊಬ್ಬರಿ ಎಲ್ಲ ಬೆಲ್ಲ ಹಾಕಿ ಅದನ್ನ ಈ ಥರ ಅದ್ರೊಳಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಚ್ಚಿ ಈ ಥರ ಮುಚ್ಕೋಬೇಕಾಗುತ್ತೆ. ಒಂದು ತುಳಸಿ ಕಡ್ಡಿಗೆ ಸ್ವಲ್ಪ ಹತ್ತಿನ ಸುತ್ತಿ ತೊಗೊಂಡಿದ್ದೀನಿ. ಹಾಲು ಅಥವಾ ನೀರು ಯಾವುದಾದ್ರೂ ಹಚ್ಬೋದು. ನಾನಿಲ್ಲಿ ನೀರು ತೊಗೊಂಡಿದ್ದೀನಿ ರೀ. ಹಚ್ಬಿಟ್ಟು ಈ ಥರ ಫುಲ್ ಪ್ಯಾಕ್ ಮಾಡಬೇಕ್ರಿ. ಅದು ಒಡಿಬಾರ್ದು. ಅಂದರೆ ನಾವು ಎಣ್ಣೆ ಹಾಕಿದಾಗ ಒಡಿತಂದರೆ ಎಣ್ಣೆ ಎಲ್ಲ ಹಾಳಾಗ್ಬಿಡುತ್ತೆ, ಕಪ್ಪಾಗ್ಬಿಡುತ್ತೆ. ಹಾಗಾಗಿ ಈ ಥರ ಫುಲ್ ಟೈಟಾಗಿ ಮುಚ್ಚಿಬಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿರಿ. ಈ ಕಡೆ ನಾನು ರೆಡಿ ಮಾಡ್ತಾಯಿದ್ದೆ, ಸ್ವಲ್ಪ ಆಗಿದ್ದ, ಹಾಗಾಗಿ ತನಗೆ ಫ್ರೈಯರ ಮಾಡಮ್ಮ ಅಂತ ನಾನು ಹೇಳಿದ್ದೆ ರೀ. ಅಂದರೆ ಸುಮ್ಮನೆ ಮಲ್ಕೊಂಡ್ಬಿಡ್ತಾವೆ, ಇಲ್ಲಾಂದ್ರೆ ಮೊಬೈಲ್ ನೋಡ್ತಾ ಇರ್ತಾವೆ. ಏನಾದರೂ ಸ್ವಲ್ಪ ಕೆಲಸ ಕೊಡ್ಬೇಕಂತೇಳಿ ಫ್ರೈ ಮಾಡಂತೇಳಿದ್ದು. ಈ ಕಡೆ ನಿಂಗೆ ತುಂಬಾಕೂ ಬರಲಿಲ್ಲ ಮತ್ತು ಎಲ್ಲಿನೂ ಲಗ್ಸಕ್ಕೆ ಬರಲಿಲ್ಲ ಅಂತೇಳಿ ಸ್ವಲ್ಪ ಬೈದಿದ್ದೆ ನಾನು. ಏನವ ನಿನ್ನ ಕಿರಿಕಿರಿ ಜಾಸ್ತಿನೇ ಆಗ್ಬಿಟ್ಟೈತಿ ಅಂತೇಳಿ ಅನ್ನಕತ್ತಿದ್ಲು. ಹಾಗಾದ್ರೆ ಈ ಥರ ಎಣ್ಣೆನ ಚಲೋತ್ನಾಗ ಕಾಯಿಸ್ಬಿಟ್ಟು ಫ್ರೈ ಮಾಡಬೇಕಾಗುತ್ತೆ. ಅಂದರೆ ನಾವು ಶೇಂಗಾದ ಎಣ್ಣೆ ಒಳಗೆ ಫ್ರೈ ಮಾಡಾಕತ್ತಿದ್ದಲ್ರಿ, ಅದಕ್ಕಾಗಿ ಈ ಥರ ಸ್ವಲ್ಪ ನೊರೆ ಥರ ಜಾಸ್ತಿ ಬಂದಿದ್ದು. ಸ್ವಲ್ಪ ಅಂದರೆ ಗೋಲ್ಡನ್ ಬ್ರೌನ್ ಬರೋ ಮಟ್ಟ ಫ್ರೈ ಮಾಡಬೇಕ್ರಿ. ಜಸ್ಟ್ ಬೆಳ್ಳಗಾಗ್ಬಿಟ್ರೆ ಏನೈತಿಲ್ಲ ಅದು ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ. ಸ್ವಲ್ಪ ಚಲೋತ್ನಾಗ ಫ್ರೈ ಮಾಡ್ರೇ ಟೇಸ್ಟ್ ಚಲೋ ಆಗೋದು, ಮತ್ತು ಭಾಳ ದಿವ್ಸ ತನಕ ಆಗಂಗಿಲ್ಲ ರೀ. ಅವಾಗೆಲ್ಲ ಪಂಚಮಿ ಟೈಮ್ದಾಗಂತೂ ತಿಂಗಳಾನ್ಗಟ್ಲೆ ಉಂಡೆ ಕರ್ಜಿಕಾಯಿ ತಿಂದು ಸಾಕಾಗ್ಬಿಡ್ತಿತ್ತಲ್ಲ. ಇವಾಗಂತೂ ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿಂತೀವಿ ರೀ. ಆದರೆ ಅವಾಗ ಮಾತ್ರ ವರ್ಷಕ್ಕೆ 1 ಸಲ ಮಾಡ್ತಿದ್ರು.
ಅದನ್ನೇ ತನಗೆ ಹೇಳ್ತಾ ಇದ್ದೆ ಚಲೋತ್ನಾಗ ಫ್ರೈ ಮಾಡಮ್ಮ ಅಂತೇಳಿ ಬಂದು ನಾನು ನಾಲ್ಕು ಹಾಕಿಬಿಟ್ಟು ಫ್ರೈ ಮಾಡಾಕತ್ತಿದ್ಲು ಅಂದರೆ ನಾನು 8 9 ಆ ಥರ ಹಾಕಿ ಫ್ರೈ ಮಾಡ್ತೀನಿ. ಭಾಳ ತನಕ ಆಗುತ್ತೆ, ಗ್ಯಾಸು ವೇಸ್ಟ್ ರೀ ಮತ್ತು ಎಣ್ಣೆನೂ ಜಾಸ್ತಿ ಹೀಟ್ ಮಾಡೋದಾಗುತ್ತಲ್ಲ, ಅದಕ್ಕಾಗಿ ಒಂದು 8 9 ಹಾಕಿ ಫ್ರೈ ಮಾಡಮ್ಮ, ಆವಾಗ ಜಲ್ದಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ನಾನು ನೋಡ್ತಾ ಇದ್ದೆ ರೀ ಚಲೋತ್ನಾಗ ಫ್ರೈ ಇಲ್ಲ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದೆ. CID ಕೆಲಸ ಮಾಡ್ತಾಯಿದ್ದೆ ನಾನು. ಚಲೋ ಆಗ್ಯಾವ ಇಲ್ಲಿ ನೋಡಿ ಮಮ್ಮಿ ಈಗ ಹೇಳಿಬಿಡು ಅಂತೇಳಿ ಅನ್ನಾಕತ್ತಿದ್ಲು. ಆಯ್ತು ಚಲೋ ಆಗ್ಯಾವು, ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಫ್ರೈ ಮಾಡಿದ್ ಬಾ ಅಂದ್ರೆ ಈಜಿ ಆಗುತ್ತೆ ಮತ್ತು ಗ್ಯಾಸ್ ವೇಸ್ಟ್ ಆಗಲ್ಲ ಮತ್ತು ಈ ಕಡೆ ಎಣ್ಣೆನೂ ಜಾಸ್ತಿ ಸುಡಂಗಿಲ್ಲಲ್ರಿ, ಹಾಗಾಗಿ ಈ ಥರ ಮಾಡಾಕತ್ತಿದ್ದು. ಅಂದ್ರೆ ತನೂ 4 3 ಆ ಥರ ಹಾಕಿಬಿಟ್ಟು ಫ್ರೈ ಮಾಡಿದ್ರೆ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗುತ್ತೆ. ಈಗಿದ್ರೆ ಎಲ್ಲನೂ ಫ್ರೈ ಮಾಡಿಸಿಂದ ಇಡಾಕತ್ತಿದ್ಲು ತನೂ. ನಾನು ಈ ಕಡೆ ಇನ್ನೂ ಸ್ವಲ್ಪ ಇದ್ದು ಅಲ್ರಿ ಅವನ್ನೆಲ್ಲ ರೆಡಿ ಮಾಡಾಕಂತಿದ್ದೆ. ಅಂದ್ರೆ ಇವು ಪಟ್ ಅಂತ ಆಗ್ಬೇಕಂದ್ರೆ 1 2 3 ಜನ ಇರಬೇಕು. ಅಂದ್ರೆ ಒಬ್ಬರು ಎಲೆ ಲಟ್ಸೋರು, ಒಬ್ಬರು ಫಿಲ್ ಮಾಡೋರು ಮತ್ತು ಒಬ್ಬರು ಕರೆಯೋರು, ಆ ಥರ ರೀ. ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ನಮ್ಮ ಮನ್ಯಾಗ ಎಲ್ಲರೂ 5 6 ಜನ ಒಟ್ಟಿಗೆ ಕುಂತ್ಬಿಟ್ಟು ರಾತ್ರಿ ಎಲ್ಲ ಮಾಡ್ತಿದ್ರು. ಪಂಚಮಿ ಬಂದ್ರೆ ರೀ ಮತ್ತು ಕುಬ್ಸ ಇದ್ದಾಗ ಮತ್ತು ಆ ಥರ ಏನಾದರೂ ಸ್ಪೆಷಲ್ ಇದ್ದಾಗ ಮನೆಯೊಳಗೆ ಎಲ್ಲರೂ ಕುಂತು ರೆಡಿ ಮಾಡ್ತಿದ್ವಿ. ಮಸ್ತ್ ಅನ್ನಿಸ್ತಿತ್ತು, ಮಜಾ ಬರ್ತಿತ್ತು ಅವಾಗ. ಈಗಿನ ಮಕ್ಕಳಿಗಂತೂ ಏನು ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ರೀ, ಬರೀ ಸುಮ್ಮನೆ ತಿನ್ನೋದಂದರೆ ಇಷ್ಟ. ಆದರೆ ಕಷ್ಟಪಟ್ಟು ಮಾಡೋದಂದರೆ ಇಷ್ಟನೇ ಆಗಂಗಿಲ್ಲ, ಕಿರಿಕಿರಿ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾವೆಲ್ಲ ಈ ಥರ ಏನಾರ ರೆಡಿ ಮಾಡಾಕತ್ರೆ ಎಷ್ಟು ಖುಷಿಯಿಂದ ಕುಣಿದಾಡ್ಕೊಂತ ಕೆಲಸ ಮಾಡ್ತಿದ್ವಿ. ಈಗಿದ್ರೆ ಇನ್ನಷ್ಟು ಏನು ಓದಿದ್ದು ಅಲ್ರಿ ಅವನು ಎಲ್ಲ ರೆಡಿ ಮಾಡಿಬಿಟ್ಟು ಫೈನಲಿ ಫ್ರೈ ಮಾಡೋದು ಕೆಲಸ ಆಗೈತೆ ನೋಡಿರಿ. ಇನ್ನೊಂದು ಸ್ವಲ್ಪ ಅದಾವು, ಎಷ್ಟು ಮಸ್ತಾಗಿ ಬಂದಾವಲ್ರಿ. ಟೇಸ್ಟು ಅಷ್ಟೇ ಮಸ್ತಾಗಿರ್ತಾವೆ, ಚಲೋ ಇರ್ತಾವೆ ರೀ. ಯಾರಿಗಾದರೂ ನೀವು ಕರ್ಜಿಕಾಯಿ ಬೇಕಂದ್ರೆ ಆರ್ಡ್ರ್ ಕೊಡ್ಬೋದು. ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಂಬರ್ ಹಾಕಿರ್ತೀನಿ ರೀ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಕಾಲ್ ಇರಂಗಿಲ್ಲ ರೀ, ಯಾಕಂದರೆ ನಾನು ಕೆಲಸ ಮಾಡೋದಾಗ ಕಾಲ್ ಬಂದರೆ ನಂಗೆ ರಿಸೀವ್ ಮಾಡಿ ಮಾತಾಡೋಕ್ಕಾಗಂಗಿಲ್ಲಲ್ಲ. ಹಾಗಾಗಿ ವಾಟ್ಸಪ್ ಆದರೆ ನನಗೆ ಟೈಮ್ ಸಿಕ್ಕಾಗ ನಾನು ನೋಡಿ ನಿಮ್ಗೆ ರಿಪ್ಲೈ ಮಾಡ್ಬೋದು. ಅದಕ್ಕಾಗಿ ರೀ ಈಗಿದ್ರೆ ಫೈನಲಿ ಎಲ್ಲ ರೆಡಿ ಮಾಡಿಟ್ಟು ತಣ್ಣಗಾದ್ಮೇಲೆ ಕವರ್ಗೆ ಹಾಕಿಬಿಟ್ಟು ಪ್ಯಾಕ್ ಮಾಡಾಕಂತೀನಿ ನೋಡಿರಿ. ಇವನ್ನೇನು ಯಾವ ಥರ ಪ್ಯಾಕ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ ನನಗೆ, ಹಾಗಾಗಿ ಸ್ವಲ್ಪ ಕವರ್ಗೆ ಹಾಕಿ ಪ್ಯಾಕ್ ಮಾಡಿದ್ದು. ಆ್ಯಕ್ಚುಲಿ ಈ ಥರ ಮಾಡಿಬಿಟ್ರೆ ಪ್ಲಾಸ್ಟಿಕ್ ಜಾಸ್ತಿ ಅನ್ಸೋದ್ರಿ, ಯಾಕಂದ್ರೆ ಆದಷ್ಟು ಪ್ಲಾಸ್ಟಿಕ್ಕನ್ನು ಕಮ್ಮಿ ಬಳಸ್ಬೇಕಂತ ಅನಿಸುತ್ತೆ ನನಗೆ. ಅದಕ್ಕಾಗಿ ಈಗಿದ್ರೆ ಫೈನಲಿ ಪ್ಯಾಕಿಂಗ್ ಅಷ್ಟು ಮಾಡಿ ಇಟ್ಬಿಟ್ಟು ರೆಸ್ಟ್ ಮಾಡ್ತೈತಂತ ಅಂದ್ಕೊಳಕತ್ತಿದ್ದೆ ರೀ. ಅದನ್ನೇ ವೇಟ್ ಚೆಕ್ ಮಾಡಾಕತ್ತಿದ್ದೆ, ನನಗೂ ಗೊತ್ತಿಲ್ಲ 1 kg ಎಷ್ಟು ಬರ್ತಾವೆ ಅಂತೇಳಿ. ಅದನ್ನೇ ವೇಟ್ ಚೆಕ್ ಮಾಡಿಬಿಟ್ಟು ಹಾಕೋಣಂತ ಪ್ಯಾಕಿಂಗ್ ಎಲ್ಲ ಆದಮೇಲೆ ವೇಟ್ ಚೆಕ್ ಮಾಡಿ ಪ್ಯಾಕ್ ಮಾಡಿಬಿಟ್ಟು ಈಗ ಸಮೋಸ ರೆಡಿ ಮಾಡಾಕಂತೀನಿ ನೋಡಿರಿ. ಯಾಕಂತಂದ್ರೆ ಕರ್ಚಿಕೆ ಮಾಡೋಕೆ ಮೈದಾ ಹಿಟ್ಟು ಕಲಿಸಿದ್ದೆ ಅಲ್ರಿ. ನಾವು ಕರ್ಚಿಕೆ ಮಾಡೋಕೆ ಮೈದಾ ಹಿಟ್ಟನ್ನು ಬಳಸಬೇಕಾಗುತ್ತೆ, ಗೋಧಿ ಹಿಟ್ಟು ಬಳಸೋಕೆ ಬರೋಂಗಿಲ್ಲ. ಹಾಗಾಗಿ ಮೈದಾ ಹಿಟ್ಟನ್ನು ಓದಿತ್ತು ಮತ್ತು ಎಣ್ಣೆನೂ ಇತ್ತಲ್ಲ, ಅದಕ್ಕಾಗಿ ತನೂ ಇದ್ರೆ ಸಮೋಸ ಮಾಡಿಕೊಡ್ರಿ ಮಮ್ಮಿ ಅಂತ ಫಿಲ್ಲಿಂಗ್ ರೆಡಿ ಮಾಡಿ ಕೊಟ್ಟಿದ್ಲ. ಹಾಗಾಗಿ ನಾನು ಈ ಕಡೆ ಸಮೋಸನ ರೆಡಿ ಮಾಡಾಕಂತೀನಿ ನೋಡಿರಿ. ಈಗಿದ್ರೆ ಫೈನಲಿ ಸಮೋಸ ಮಾಡಿ ತಿಂದ್ಬಿಟ್ಟು ಹೋಳಿಗೆನೂ ಆರ್ಡ್ರ್ ಬಂದಿತ್ತು, ಹಾಗಾಗಿ ಸ್ವಲ್ಪ ಇತ್ತಲ್ಲ ಅದಕ್ಕಾಗಿ ರೆಡಿ ಮಾಡಿಬಿಟ್ರೆ ಇತ್ತು. ನಾಳೆ ಬೆಳಿಗ್ಗೆ ಕಳಿಸ್ಬೇಕಿತ್ತು ರೀ, ಅದಕ್ಕಾಗಿ ಇವಾಗ ಹಾಗೆ ಮಧ್ಯಾಹ್ನ ಹೂರ್ಣನ ರೆಡಿ ಮಾಡಿ ಇಟ್ಟಿದ್ದೆ ರೀ. ಈಗ ಹೋಳಿಗೆ ಮಾಡಿ ಮನ್ಕೊಂಬಿಟ್ರೆ ಇತ್ತು, ಬೆಳಗ್ಗೆ ಕೊರಿಯರ್ ಹಾಕಕ್ಕೆ ಬರುತ್ತೆ ಅಂತೇಳಿ ನಾನು ರೆಡಿ ಮಾಡಾಕಂತೀನಿ ನೋಡಿರಿ. ಅವಾಗಲೂ ಹೋಳಿಗೆ ಮಾಡಿ ಒಂದು 4 5 ತಾಸು ಅವನ್ನ ಆರಾಕಕ್ಕೆ ಬಿಡಬೇಕು ರೀ, ಆಮೇಲೆ ಪ್ಯಾಕ್ ಮಾಡಬೇಕು. ಮಾಡಿದ ತಕ್ಷಣ ಪ್ಯಾಕ್ ಮಾಡೋಕ್ಕೆ ಬರೋಂಗಿಲ್ಲ, ಹಾಗಾಗಿ ನಾನು ಮತ್ತೆ ಬೆಳಿಗ್ಗೆ ಮಾಡಿ ಆರಿಸ್ಬಿಟ್ಟು ಕೊಡೋಕ್ಕಾಗಂಗಿಲ್ಲ ಅಂತೇಳಿ. ಆ್ಯಕ್ಚುಲಿ ಅವ್ರು ಆರ್ಡರ್ ಕೊಟ್ಟು ಭಾಳ ದಿವಸ ಆಯಿತು, ನಂಗೆ ನೆನಪೇ ಇದ್ದಿತ್ತಿಲ್ಲ ರೀ. ಅದಕ್ಕಾಗಿ ನಿನ್ನೆ ಅವರು ಮೆಸೇಜ್ ಮಾಡಿದ್ಮೇಲೆ ಗೊತ್ತಾಯ್ತಾ, ಹಂಗಾಗಿ ಪಟ್ ಅಂತೇಳಿ ಮತ್ತೆ ಹಂಗೆ ರೆಡಿ ಮಾಡಿಕೊಂಡು ಕಲಸಿಟ್ಟು ಇವಾಗ ಹೋಳಿಗೆ ಮಾಡಾಕಂತೀನಿ ನೋಡಿರಿ, ನಾಳೆ ಕಳಿಸ್ಬೇಕಂತೇಳಿ. ಇವತ್ತಿನ ಲಾಗ್ನೂ ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ನೂ ಭಾಳ ಮುಖ್ಯ ಅಲ್ರಿ. ನಮ್ಮ ಫ್ಯಾಮ್ಲಿ ಇದ್ದಂಗೆ ನೀವು ಸಪೋರ್ಟ್ ಮಾಡಿಬಿಟ್ರೆ ನನಗೂ ಜಾಸ್ತಿ ಖುಷಿ ಆಗುತ್ತೆ. ನೀವು ಕಮೆಂಟ್ ಹಾಕ್ತಿರಲ್ಲ, ಒಳ್ಳೊಳ್ಳೆ ಕಮೆಂಟ್ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಜಾಸ್ತಿ ಆಗುತ್ತೆ ನೋಡಿರಿ. ಎಷ್ಟೇ ಕೆಲಸ ಮಾಡಿಬಿಟ್ರೂ ಮತ್ತು ಬೇಸರ ಅಂತ ಅನ್ಸಂಗಿಲ್ಲ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿದಾಗ. ಥ್ಯಾಂಕ್ ಯು ರೀ.